1949 ನವೆಂಬರ್ 26 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅನುಮೋದನೆ ಆಗುತ್ತೆ. ಶಿವನವರೇ, ಅನುಮೋದನೆ ಆದ ದಿವಸ ಅಲ್ಲೇ ಡೆಲ್ಲಿನಲ್ಲಿ ರಾಮಲೀಲಾ ಮೈದಾನದಲ್ಲಿ ಅದನ್ನ ಇಟ್ ಈಸ್ ಒನ್ ಆಫ್ ದಿ ಹೈ ಕ್ವಾಲಿಟಿ ಕಾನ್ಸ್ಟಿಟ್ಯೂಷನ್ ಅಂತ ಸುಡ್ತಾರೆ. ರಾಮಲೀಲಾ ಮೈದಾನದಲ್ಲಿ ಅದನ್ನು ಸುಡ್ತಾರೆ. ಅಂದ್ರೆ ಈ ದೇಶ ಸಂವಿಧಾನ ಒಪ್ಪಲ್ಲ, ಮನುಸ್ಮೃತಿನ ಸಂವಿಧಾನ ಮಾಡಬೇಕಾಗಿತ್ತು ಅಂತಾರೆ. ಸಂವಿಧಾನ ಬಿಡಿ, ಈ ದೇಶದ ರಾಷ್ಟ್ರಧ್ವಜ ಅದನ್ನ ಒಪ್ಪಲ್ಲ ಅಂತಾರೆ. ಭಗವದ್ ಧ್ವಜ ಹಾಕ್ಬೇಕಾಗಿತ್ತು ಅಂತಾರೆ. ಅದು ಬೇಡ. ಈ ದೇಶದ ರಾಷ್ಟ್ರಗೀತೆ ಜನಗಣಮನ ಬೇಡ ಅಂತಾರೆ. ಬೇಡ ಅನ್ನೋರು ಇವತ್ತು ಈ ರಾಷ್ಟ್ರನ ಆಳ್ವಿಕೆ ಮಾಡ್ತಾ ಇದ್ದಾರೆ. ಈ ದೇಶದ ಬಹು ರಾಜ್ಯಗಳನ್ನೆಲ್ಲ ಅವರೇ ಆಳ್ವಿಕೆ ಮಾಡ್ತಾ ಇದ್ದಾರೆ. ಬಹಳ ಕಡಿಮೆ ಪ್ರಮಾಣದ ಜನ ಇವತ್ತು ರಾಷ್ಟ್ರ ವ್ಯಾಪಿಸ್ಬಿಟ್ಟಿದ್ದಾರೆ. ಆದ್ರೆ ಬಹುಸಂಖ್ಯಾತರಾಗಿರ್ತಕ್ಕಂಥ ನಾವುಗಳು ಸ್ವಾತಂತ್ರ್ಯ ಸಂಗ್ರಾಮಕ್ಕೋಸ್ಕರ ಈ ರಾಷ್ಟ್ರ ನಮ್ದು, ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಏನ್ ನಮ್ಮ ಪೂರ್ವಜರೆಲ್ಲ ಪ್ರಾಣ ತ್ಯಾಗ ಮಾಡಿದ್ರು, ನಾವುಗಳು ಇವತ್ತು ಮೈನಾರಿಟಿಗಳು ಇರ್ಬೋದು, ದಲಿತರು ಇರ್ಬೋದು, ಅತಿ ಹಿಂದುಳಿದಂತ ವರ್ಗಗಳು ಇರ್ಬೋದು, ನಾವೆಲ್ಲ ಇವತ್ತು ಇಲ್ಲಿ ದೇಶದ್ರೋಹಿಗಳ ರೂಪದಲ್ಲಿ ಬದುಕ್ತಾ ಇದ್ದೀವಿ.